ಮಂತ್ರಿಗಳೇ, ಈ ಎಲೆಯನ್ನು ಎಲ್ಲಿಂದ ತಂದಿದ್ದೀರಿ? ಯಾವ ರಾಜ್ಯದ್ದು? ನಮ್ಮ ಅತಿಥಿಗಳಾದ ಅಬ್ದುಲ್ ರಜಾಕರು ಇದನ್ನು ಬಹಳವಾಗಿ ಹೊಗಳಿದ್ದಾರೆ. ಗಜೇಂದ್ರಗಡ ತನ್ನ ವೈಭವದಿಂದ ಹೆಸರು ಪಡೆದಿದೆಯೋ ಹಾಗೆಯೇ ಇಲ್ಲಿ ಬೆಳೆಯುವ ವಿಲ್ಲೇದ ಎಲೆಗೂ ವಿಶಿಷ್ಟ ಖ್ಯಾತಿ ದೊರೆತಿದೆ. ಇವತ್ತು ನಾವು ಸ್ವಲ್ಪ ಹಿಂದೆ ಹೋಗೋಣ. ಸುಮಾರು 600 ವರ್ಷಗಳ ಹಿಂದೆ ನಮ್ಮ ಮಹಾನ್ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟಕ್ಕೆ. ಭಾರತದ ಇತಿಹಾಸದಲ್ಲಿ ಶೌರ್ಯ, ಸಾಹಸ ಮತ್ತು ಆಡಳಿತ ವೈಭವಕ್ಕೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ಸದಾ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಎಂದರೆ ಕೇವಲ ಯುದ್ಧಗಳ ಇತಿಹಾಸವಲ್ಲ, ಅದು ಕಲೆ, ಸಾಹಿತ್ಯ, ಸೈನಿಕ ಶಕ್ತಿ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ಮಹಾಕಾವ್ಯ. ಆದರೆ ಇವತ್ತು ನಾವು ವಿಜಯನಗರದ ಒಂದು ಮಹತ್ವದ ವಿಷಯವನ್ನು ನೋಡೋಣ. ಅದು ಆಹಾರ ಮತ್ತು ಪಾನೀಯ ಸಂಸ್ಕೃತಿ. ವಿಜಯನಗರದ ಅರಸರಿಗೆ ಆಹಾರ ಮತ್ತು ಪಾನೀಯಗಳ ಕುರಿತು ವಿಶೇಷ ಆಸಕ್ತಿ ಇತ್ತೆಂದು ಅಬ್ದುಲ್ ರಜಾಕರ್ ಸೇರಿದಂತೆ ಹಲವು ಇತಿಹಾಸಕಾರರು ದಾಖಲಿಸಿದ್ದಾರೆ. ಅಡುಗೆ ಕೋಣೆಗಳಲ್ಲಿ ಅಪಾರವಾದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಾಗುತ್ತಿತ್ತು. ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಸಮೃದ್ಧವಾದ ಅಡುಗೆ ತಯಾರಾಗುತ್ತಿದ್ದು, ಗಂಡಸರು ಮತ್ತು ಹೆಂಗಸರು ಎಲ್ಲರೂ ಪರಸ್ಪರ ಸಹಕಾರದಿಂದ ಅಡುಗೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಿದ್ದರು. ವಿಶೇಷವಾಗಿ ಹಬ್ಬಗಳು ಮತ್ತು ಉತ್ಸವಗಳ ಸಮಯದಲ್ಲಿ ವಿಭಿನ್ನ ರೀತಿಯ ಅಡುಗೆಗಳನ್ನು ಸಿದ್ಧಪಡಿಸಿ ದೇವಾಲಯಗಳಲ್ಲಿ ಭಕ್ತರಿಗೆ ಅನ್ನಪ್ರಸಾದ ವಿತರಿಸುವ ಪವಿತ್ರ ಕಾರ್ಯ ನೆರವೇರಿಸಲಾಗುತ್ತಿತ್ತು. ಈ ಕಾಲಘಟ್ಟದ ಆಹಾರ ಸಂಸ್ಕೃತಿಯಲ್ಲಿ ತಾಂಬೂಲ ಸೇವನೆಗೆ ವಿಶೇಷ ಸ್ಥಾನವಿತ್ತು. ವಿಲ್ಲೇದೆಲೆ, ಅಡಿಕೆ ಮತ್ತು ಸುಗಂಧ ದ್ರವ್ಯಗಳಿಂದ ಕೂಡಿದ ತಾಂಬೂಲವನ್ನು ಗೌರವದ ಸಂಕೇತವಾಗಿ ಸೇವಿಸಲಾಗುತ್ತಿತ್ತು. ಈ ಎಲ್ಲ ವಿಚಾರಗಳು ಅಬ್ದುಲ್ ರಜಾಕರ್ ಅವರ ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ನಮಗೆ ಜೀವಂತವಾಗಿ ಪರಿಚಯಿಸುತ್ತವೆ. ತುಂಬಾ ಸ್ವಾದಿಷ್ಟಕರವಾಗಿದೆ. ಇದರ ಸುವಾಸನೆ ನಯನ ಮನೋಹರವಾಗಿದೆ. ಮಂತ್ರಿಗಳೇ, ಈ ಎಲೆಯನ್ನು ಎಲ್ಲಿಂದ ತಂದಿದ್ದೀರಿ? ಯಾವ ರಾಜ್ಯದ್ದು? ನಮ್ಮ ಅತಿಥಿಗಳಾದ ಅಬ್ದುಲ್ ರಜಾಕರು ಇದನ್ನು ಬಹಳವಾಗಿ ಹೊಗಳಿದ್ದಾರೆ. ಯಾರು ಈ ಎಲೆಯನ್ನು ತಂದಿರೋದು? ನಮ್ಮ ಇಮ್ಮಡಿ ದೇವರಾಯ ಪ್ರಭುಗಳು ಇದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಹೇಳಿ, ಯಾರು ತಂದವರು? ರಾಜನು ತನ್ನ ಮಹಿಮೆಯನ್ನು ಹೊಗಳುತ್ತಿರಲು ಮಂತ್ರಿಯು ಹೊರಗೆ ಶಾಂತನಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ಸಣ್ಣ ನಗುವೊಂದನ್ನು ನಿಗ್ರಹಿಸಿಕೊಳ್ಳುತ್ತಿದ್ದಾನೆ. ಮಂತ್ರಿಯ ಮನಸ್ಥಿತಿಯನ್ನು ಅರಿತಂತೆ ಅಲ್ಲಿಯೇ ಹತ್ತಿರದಲ್ಲಿದ್ದ ಅಡುಗೆ ಸಾಮಾನುಗಳ ಸಹಾಯಕನು ನಿಧಾನವಾಗಿ ಮುಂದೆ ಬರುತ್ತಾನೆ. ಮಂತ್ರಿಗಳೇ, ನಾನೇ ಈ ಎಲೆಯನ್ನು ತಂದಿರೋದು. ತಪ್ಪಾಗಿದ್ರೆ ಕ್ಷಮೆ ಇರಲಿ. ಇದನ್ನು ನಾನು ಉತ್ತರದಲ್ಲಿರುವ ಜಾಲೇಂದ್ರಗಿರಿ ತಪ್ಪಲಿನ ಉಣಚಗಿರಿ ಗ್ರಾಮದ ರೈತರಿಂದ ತಂದಿರುವೆ.